ಚುನಾವಣೆ ಮಾಡಿ ಇವತ್ತು ನಮಗೆ 7 ಮತವನ್ನು ನೀಡಿ ಎಲ್ಲರೂ ಹೇಳ್ತಾ ಇದ್ರು, ಏನ್ರಿ ಕಟಿಮನಿ ಸರ್ ಅದು ಹೆಂಗೆ ನಿಮ್ಮಲ್ಲಿ ಏನಾದ್ರೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಇಡೀ ರಾಜ್ಯದಲ್ಲಿ ನಮ್ಮ ಕರುಣೇಶ್ ನಮ್ಮ ಕರಣಶೀಲ್ ಸಹೋದರಿಗೆ ಗೊತ್ತು, ಇಡೀ ರಾಜ್ಯದ ಎಲ್ಲರೂ ಯಾವುದೇ ಗುಂಪಿರಲಿ ನಮ್ಗೆ ನಾನಂತೂ ಎಲ್ಲ ಗುಂಪಿಗೆ ಗೌರವಿಸ್ತೀನಿ, ಎಲ್ಲ ಗುಂಪು ನನ್ನ ಸಹೋದರ ಅಂತ. ನಾನು ಎಲೆಕ್ಷನ್ನೇ ಬೇಡ ಅಂತ ಹೇಳಿದ್ದೆ, ಸೆಂಟ್ರಲ್ ಕಮಿಟಿನಲ್ಲಿ ಕೂಡ ಎಲೆಕ್ಷನ್ ಬೇಡ, ಅದೊಂದು ಅವಿರೋಧ ಶಕ್ತಿ ಮಾಡೋಣ, ಎಲ್ಲರೂ ಕೂಡ ಒಗ್ಗಟ್ಟಿದೆ ಅಂತಕ್ಕಂಥ ಇಸ್ಕೊಂಡಂತಕ್ಕಂಥ ಮಾತಾಡಿದೆ. ಅದಕ್ಕೆಲ್ಲರೂ ಕೂಡ ಹೇಳೋರು, ಇಲ್ಲ ಸರ್ ನಿಮ್ದು ಸೇವೆ ಯಾವ ರೀತಿ ನೀವು ಬೀದರಲ್ಲಿ ಬಯಸ್ತಾ ಇದ್ರಿ. ನಮ್ಮ ಮುಖಾಣೆ ಸರ್ ಮಾತಾಡಿದ್ರು, ಸುರೇಖಾಂತ್ ಸರ್ ಮಾತಾಡಿದ್ರು, ಮಲ್ಲಿಕಾರ್ಜುನ್ ಸರ್ ಮಾತಾಡಿದ್ರು, ಗೋಖಲೆ ಸರ್ ಮಾತಾಡಿದ್ರು, ಎಲ್ಲರೂ ಹೇಳೋದು, ಇಲ್ಲ ಸರ್ ನೀವು ಸಂವಿಧಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ನಿಮ್ಮ ಸರ್ವಿಸು ಬೀದರ್ಗಲ್ಲ ನಿಮಗೆ ಒಳ್ಳೆ ರೀತಿ ಆಯ್ಕೆ ಮಾಡಿದ್ದಾರೆ. 12 ವರ್ಷಗಳನ್ನು ಏನಂದ್ರಲ್ಲ, 13 ವರ್ಷ ಆ ವನವಾಸ ಇದ್ದಾಗಿತ್ತು, ವರ್ಷ ಇದು ವನವಾಸ. ಆ ವನವಾಸದಲ್ಲಿ ನನಗೆ ಒಳ್ಳೇದಾಗಿದೆ. ನಾನು ಒಂದು ವೇಳೆ ಇಲ್ಲಿ ಇರ್ತಕ್ಕಂಥ ಸಹೋದರ ಹೇಳಿದ್ರಲ್ಲ, ಅವ್ರಿಗೆ ಆ ಬುದ್ಧಿ ಕೊಡ್ತಿರ್ಲಿಲ್ಲ ಅಂತ ನಾನು ಇವತ್ತು ಆಗ್ತಿರ್ಲಿಲ್ಲ, ನನ್ಗೆ ಆಗ್ತಿಲ್ಲ. ನಮ್ಮ ಮನೆ ವಿಷಯ ಹೇಳ್ತೇನೆ, ಅದಕ್ಕೆ ತಪ್ಪಂತ ಹೇಳೋದಿಲ್ಲ, ಅವ್ರೇನ ಕರ್ತವ್ಯ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು ಏನಾಗೋದಿಲ್ಲ ಒಳ್ಳೇದಕ್ಕಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನು ಸ್ವೀಕಾರ ಮಾಡಿ ಇಮಿಡಿಯೇಟ್ ಆಗಿ ನನಗೆ ಏನಪ್ಪ ಅಂದ್ರೆ SS ಪಾಸ್ ಆದೆ. ಇಮಿಡಿಯೇಟ್ 2012 ಎಕ್ಸಾಮಿನೇಷನ್ 2013 ನಾನು 2013 ಅಂದ್ರೆ ಶಕ್ತಿ ಇರಬೇಕು, ಮನುಷ್ಯನಿಗೆ ಎತ್ತಿ ಇರಬೇಕು. ನಾನು ನಮ್ಮ ಸದಸ್ಯರಿಗೆ 659 ಆಗಲಿ, ನಮ್ಮ ಅಸೋಸಿಯೇಷನ್ ಆಗಲಿ, SST ಅಸೋಸಿಯೇಷನ್, ನಾನು ಅವರಿಗಾಗಿ ನ್ಯಾಯ ಕೊಡಿಸೋದಕ್ಕೆ ನಾನು ಕಾನೂನು ಓದ್ತಿದ್ದೆ, RMP ಓದ್ತಿದ್ದೆ, ರಿಸರ್ವೇಷನ್ ಫ್ಯಾಕ್ಟರ್ಸ್ ಓದ್ತಿದ್ದೆ, 371J ಬಗ್ಗೆ ಓದ್ತಿದ್ದೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೆ, ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಗಳು ಓದ್ತಿದ್ದೆ, ಮತ್ತೆ ಎಷ್ಟು ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ಗಳನ್ನು, ಹೈಕೋರ್ಟ್ ಸೈಟೇಷನ್ಸ್ಗಳನ್ನು, ಇವೆಲ್ಲವನ್ನ ಓದ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಅದು ಏನಾಯ್ತು ಅಂದ್ರೆ, ನಾನು ಮಾಡೋ ಕೆಲಸಕ್ಕೆ ಇತರರಿಗಾಗಿ ಸೇವೆ ಮಾಡ್ತಿದ್ದು, ಅದನ್ನ ಸೇವೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗಾಗಿ ಹೋಗಿ ಒಂದು ಶಕ್ತಿ ತೋರಿಸಿ ಇವತ್ತಿನ ದಿವಸ ಭಾಳಷ್ಟು ಸಮಸ್ಯೆಗಳಿರ್ತದೆ. ಬ್ಯಾಕ್ಲಾಗ್ ಒಟ್ಟಿನಲ್ಲಿದೆ, ಮತ್ತು ಕೆಲವೊಂದು ಟೈಮ್ನಲ್ಲಿ ಪ್ರಮೋಷನ್ ಸಿಗ್ತಲ್ಲ. ಇವತ್ತಿನ ದಿವಸ ತಮಗೆಲ್ಲ ತೀವ್ರವಾಗಿ ಅನುಕಂಪ ಏನು ರಕ್ತ ಮಟ್ಟದಲ್ಲೇ ಮಾತ್ರ ಇತ್ತು. ಈಗೆಲ್ಲ ಕಂಪ್ನಿ ಮಟ್ಟದಲ್ಲಾಗಿ ಯಾವುದೇ ಒಂದು ಫೈಲ್ ಬರಬೇಕಾದ್ರೆ ಭಾಳಷ್ಟು ಒಂದು ಸಣ್ಣದು ಏನೋ ಒಂದು ಮಿಸ್ಟೇಕ್ ಇದ್ದರೂ ನಾವು ವೃತ್ತದಲ್ಲಿ ಏನೋ ಬಗೆಹರಿಸ್ಕೊಂಡು ಕಳಿಸಿ ಮಾಡ್ಕೊಂಡು ಇಮಿಡಿಯೇಟ್ ಒಂದು ಕ್ಯಾರಿಯರ್ ಅಡ್ವಾನ್ಸ್ಮೆಂಟ್ ಆಗಲಿ, ಪ್ರಮೋಷನ್ ಆಗಲಿ, ಅಥವಾ ಒಂದು PB ಡಿಕ್ಲರೇಷನ್ ಆಗಲಿ, ಇಂಥದ್ದೆಲ್ಲ ನಾವು ವೃತ್ತ ಮಟ್ಟದಲ್ಲೇ ಆಗ್ತಾ ಇದ್ದೀವಿ. ಇವತ್ತಿನ ದಿವಸ ಒಂದು ಅದು ಹೋಗಿ ಕಂಪನಿ ಲೆವೆಲಲ್ಲಾಗಿ ಭಾಳಷ್ಟು ಜನರಿಗೆ ಅನಾನುಕೂಲತೆ ಆಗಿದೆ. ಇವತ್ತಿನ ದಿವಸ ನಮ್ಮಲ್ಲಿ ಒಂದು ಮೆಕ್ಯಾನಿಕ್ ಗ್ರೇಡ್ 2ಲಿಂದ ಒಂದು ಇಂಟಿಗ್ರೇಟರ್ ಆಪರೇಟರ್ ಹುದ್ದೆಗೆ ನಾವು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತಿನ ದಿವಸ ಒಂದು ಪ್ರೇಮ ವಿಶ್ವಾಸದಿಂದ ಇರಬೇಕು. ಹಾಗೆ 659 ನಮ್ಮ ಸೋದರರಾಗಲಿ, SST ಸೋದರರು ನಾವೆಲ್ಲ ಒಂದೇ, ಅದು ಒಂದು ಟ್ರೇಡ್ ಅಷ್ಟೇ. ಎಲ್ಲಕ್ಕೆ ಇನ್ನೊಂದು ಟ್ರೇಡ್ ಇದ್ರದ್ದು ದೇಶಗಳು ಒಂದೇವ, ಅದ್ರದ್ದು ಒಂದೇವ, ಯಾರು ಒಂದೇ ಆಗಲ್ಲ. ನೋಡ್ಕೊಂಡು ಹೋದ್ರೆ ನಾವೆಲ್ಲ ಸೇಫ್ ಇರ್ತೀವಿ. ಎಲ್ಲರೂ ನಮ್ಮ ರಿಟರ್ನ್ ಔಟ್ ಚೆನ್ನಾಗಿರ್ತದೆ, ನಮ್ಮ ಸಂಘಕ್ಕೆ ಒಂದು ಶಕ್ತಿ ಬರ್ತದೆ, ಬಲ ಬರ್ತದೆ. ಎಲ್ಲರೂ ಇದೇ ರೀತಿ ನಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಈ ವೇದ ಮುಖಾಂತರ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾಗಿ ಸಲಹೆ ಸಮಿತಿ ಪದಾಧಿಕಾರಿಗಳಿಗಾಗಲಿ, ಎಲ್ಲ ನಮ್ಮ ಸಂವಿಧಾನ ಪದಾಧಿಕಾರಿಗಳಾಗಲಿ, ಸೊಸೈಟಿ ಅಧ್ಯಕ್ಷರು ಮಹೇಶ್ ಗಳೆಯವರಲ್ಲಿ ಅವ್ರ ತಂಡದವರಿಗೆ ಎಲ್ಲರಿಗೂ ನಾನು ಮಾತಾಡೋಕೆ ಅವಕಾಶ ಕೊಡ್ತೀವಿ. ತಮ್ಮೆಲ್ಲರೂ ಹರ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ.